ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ರೆಡ್ಡಿ ವ್ಲಾಗ್ಸ್. ಸೊ ಇದು ರಾಮನವಮಿ ಹಬ್ಬದ ಕಂಟಿನ್ಯೂಯೇಷನ್ ವ್ಲಾಗ್. ಇಂದಿನ ವ್ಲಾಗ್ ನಿಮಗೆ ನೋಡಿದ್ರೆ ಈ ವ್ಲಾಗ್ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಯಾರೆಲ್ಲ ನೋಡಿಲ್ಲ ಅಂದರೆ ಅದನ್ನು ನೋಡಿ, ಆಮೇಲೆ ಇದನ್ನು ನೋಡಿ. ಸೊ ಇಲ್ಲಿ ನಾವು ಹೊಲಕ್ಕೆ ಹೋಗಿ ಯಾವ ರೀತಿ ನಾವು ಹಬ್ಬನ ಆಚರಿಸ್ತೀವಿ, ನಾವು ಚಿಕ್ಕ ವಯಸ್ಸಿನಲ್ಲಿ ಕಳೆದಂಥ ಕ್ಷಣಗಳು ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿದೆ. ವ್ಲಾಗ್ನ ಕೊನೆ ತನಕ ನೋಡಿ, ಎಂಜಾಯ್ ಮಾಡಿ. ಸಿ ಯು ದೇರ್ ಫ್ರೆಂಡ್ಸ್. ಸರಿ, ಸೆಟ್ಟಲ್ಲು ನಾವು ಫಸ್ಟೇ ಎತ್ಕ ಕೂకుంటು నేను అమ్మని ముందుకేస్తాం. ನೋಡ್ತಾ ಇರ್ಬೋದು, ಇದೇನೆ ನಮ್ಮ ಹೊಲ. ನಾವು ಮುಂಚೆ ಎಲ್ಲ ಇಲ್ಲಿ ರಾಗಿ, ಅಕ್ಕಿ ಎಲ್ಲ ಮತ್ತು ಸೊಪ್ಪು, ತರಕಾರಿಗಳು ಸಹ ಬೆಳೀತಾ ಇದ್ವಿ. ಆದರೆ ಈಗ ಬೇರೆಯವ್ರಿಗೆ ಕೊಟ್ಟಿದ್ದೀವಿ. ಅವರು ಸಹ ರಾಗಿ ಮತ್ತು ಬೇರೆ ಸೊಪ್ಪುಗಳು ಮತ್ತು ತರಕಾರಿಗಳೆಲ್ಲ ಬೆಳೀತಾರೆ. ಆದರೆ ಈ ವರ್ಷ ಮಳೆ ತುಂಬಾ ಕಡಿಮೆ ಇರೋದ್ರಿಂದ, ನೀರಿಗೆ ಅಭಾವ ಮತ್ತು ಲೇಬರ್ಸ್ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಈ ಸಲ ಬೆಳೆ ಕಡಿಮೆ ಆಗಿದೆ. ಇಲ್ಲ ಅಂದರೆ ಪ್ರತಿ ವರ್ಷವೂ ತುಂಬಾ ಚೆನ್ನಾಗಿ ಬೆಳೆ ಆಗುತ್ತೆ ಈ ಭೂಮಿಯಲ್ಲಿ. ಸೊ ಭೂಮಿ ತಾಯಿಗೆ ನಾವು ಸದಾ ಚಿರಋಣಿ. ನೋಡ್ತಾ ಇರ್ಬೋದು, ಆ ವಾತಾವರಣ ನೋಡಿದ್ರೇ ನಾವು ಬಾಲ್ಯದಲ್ಲಿ ಕಳೆದಿರುವಂಥ ಎಲ್ಲ ಕ್ಷಣಗಳು, ಎಲ್ಲ ಜ್ಞಾಪಕಗಳು ಮರಳಿಸ್ಬಿಡ್ತು. ಪ್ರತಿ ವರ್ಷ ನಾವು ಇಲ್ಲಿಗೆ ಹೋದಾಗ ನಾವು ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ಬಂದು ಆಟ ಆಡಿಕೊಂಡು, ಇಲ್ಲಿ ಮಾವಿನಕಾಯಿ ಮರಗಳು ಎಲ್ಲ ಇದೆ. ಸೊ ಈ ಮನೆ ಇದೆ ಅಲ್ಲ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಮನೆ, ಆ ಮನೆ ಬೇರೆಯವ್ರದ್ದು, ಲೈಕ್ ನಮ್ಮ ರಿಲೇಟಿವ್ಸ್ ಅವ್ರದ್ದೇ. ಬಟ್ ಅವರು ಬೇರೆಯವರು ಇದು ಮರ ಎಲ್ಲ ಹಾಕಿರೋದು. ಸೊ ಈ ಮರದಲ್ಲಿ ನಾವು ಕಾಯಿ ಕಿತ್ಕೊಳ್ಳೋದಕ್ಕೆ ಒಂದು ಸಾಹಸ ಮಾಡ್ತಾಯಿದ್ವಿ. ಅಂದರೆ ಅವರು ಮಲಗಿದ್ದಾಗ ನಾವು ಎಚ್ಚರಿಕೆಯಿಂದ ನೋಡಿ ಅವ್ರು ಎದ್ದಿದ್ದಾರಾ ಇಲ್ವಾ ಅಂತ ಕೆಲವ್ರನ್ನ ಕಾವಲಿಗಿಟ್ಟು ಕಿತ್ಕೊಂಡು ಜೋಬುಳ್ಗಡೆ ಎಲ್ಲ ಹಾಕ್ಕೊಂಡು ಓಡ್ಬಿಡ್ತಾಯಿದ್ವಿ ಒಂದೇ ಉಸಿರಲ್ಲಿ. ಆಮೇಲೆ ಅಲ್ಲಿ ದೇವ್ರ ಗುಡಿ ಹತ್ರ ಎಲ್ಲರೂ ಶೇರ್ ಮಾಡಿಕೊಂಡು ತಿಂತಾಯಿದ್ದಂಥ ನೆನಪುಗಳೆಲ್ಲ ಕಣ್ಮುಂದೆ ಬರುತ್ತೆ. ಏನು ಚಂದ ಅಲ್ವಾ ಆ ದಿನಗಳನ್ನ ಮತ್ತೆ ನೆನಪಿಸ್ಕೊಳ್ಳೋದು, ಮೆಲ್ಕು ಹಾಕೋದು. ಆಹಾ, ಏನು ಚೆನ್ನಾಗಿ ಅನಿಸುತ್ತೆ. ಮತ್ತೆ ಅದಂತೂ ಬರಲ್ಲ. ನೆನಪಿಸ್ಕೊಳ್ಳೋದಕ್ಕೆ ಒಳ್ಳೆ ಮೆಮೊರೀಸ್ ಮಾಡಿಟ್ಟಿದ್ದೀವಿ ನಾವು. 90s ಕಿಡ್ಸೇ ಹೀಗೆ ಅನಿಸುತ್ತೆ ನಮಗೆ. ಜಾಸ್ತಿ ಐಶ್ವರ್ಯ ಏನು ಇಲ್ಲದೆ ಇರ್ಬೋದು, ಬಟ್ ಅಷ್ಟೇ ಮೆಮೊರೀಸ್ ಇದೆ ಅಲ್ವಾ. ಇದು ತುಂಬ ಜನಕ್ಕೆ ಮ್ಯಾಚ್ ಆಗುತ್ತೆ ಅನಿಸುತ್ತೆ. ಮೆಮೊರೀಸ್ ಆಗಲಿ, ಎಮೋಷನ್ಸ್ ಆಗಲಿ, ಆ ವ್ಯಾಲ್ಯೂಸ್ ಆಗಲಿ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತೀವಿ. ಸೊ ತುಂಬ ಜನನೂ ಅಷ್ಟೇ ಈಗ ಸಿಟಿಗಳ ಕಡೆಯಿಂದ ಹಳ್ಳಿ ಕಡೆ ಎಲ್ಲ ಬರೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ವಾತಾವರಣ ಎಲ್ಲ ಇದ್ದು ಬೇಜಾರಾಗೋಗಿರುತ್ತೆ. ಈ ಕಡೆ ಸೈಡ್ ಬಂದರೆ ಸ್ವಲ್ಪ ಅಟ್ಲೀಸ್ಟ್ ಗಾಳಿ ವಾತಾವರಣ ಆದರೂ ಚೆನ್ನಾಗಿರುತ್ತೆ ಅಂತ ಬರೋರು ಇದ್ದಾರೆ. ನೋಡ್ತಾ ಇರ್ಬೋದು, ಅಪ್ಪ ಅಲ್ಲಿ ನೀರು ಇಟ್ಕೊಳ್ಳೋದಕ್ಕೆ ಅಂತ ಹೋಗ್ತಿದ್ದಾರೆ. ಮುಂಚೆ ಎಲ್ಲ ಪಕ್ಕದಲ್ಲಿ ಬಾವಿ ನೋಡಿದ್ರೆ ಅನಿಸುತ್ತೆ ನೀವು, ಅದರಲ್ಲಿ ನೀರು ಇರ್ತಿತ್ತು.
ತೊಟ್ಟಿ ಥರ ಇತ್ತಲ್ಲ ಅದರಲ್ಲಿ. ಸೊ ಈಗ ಏನೋ ಟೆಕ್ನಾಲಜಿ ಇಂಪ್ರೂವ್ ಆಗಿ ಮಿಷಿನೆಲ್ಲ ಇಟ್ಟಿದ್ರು, ಬಟ್ ನೀರು ಬರ್ತಿರ್ಲಿಲ್ಲ. ಸರಿ ನೋಡೋಣ ಅಂತ ಹೋಗ್ತಿದ್ದೀವಿ, ಅಲ್ಲೇನಾದರೂ ಇದೆಯಾ ಅಂತ, ದೇವ್ರ ಹತ್ರ ಏನಾದರೂ ಇದೆಯಾ ಅಂತ ಹಾಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ನೋಡ್ತಿದ್ದೀರಲ್ಲ, ನಡ್ಕೊಂಡು ಹೋಗ್ತಿದ್ದೀರಲ್ಲ, ಆ ಅಕ್ಕಪಕ್ಕ ಎಲ್ಲ ಇದು ನಮ್ಮದು ಹೊಲ, ಹಿಂದೆ ಇರೋದೆಲ್ಲ ಬೇರೆಯವ್ರದ್ದು. ಸೊ ಇಲ್ಲಿನ ಹೊಲ ಎಲ್ಲ ನಮ್ಮದಿರುತ್ತೆ. ಇಲ್ಲಿ ಬಂದಾಗ ನಮಗೆ ಮಜನೋ ಮಜಾ. ಆ ಮರಗಳ ಕೆಳಗಡೆ ಎಲ್ಲ ಆಟ ಆಡಿಕೊಂಡು ತಿಂದು ಕುಪ್ಪಳಿಸಿ ನೆಲ್ದು ಎಲ್ಲ ಮಾಡಿಕೊಂಡೇ ಹೋಗ್ತಾ ಇದ್ದಿದ್ದು. ಆಮೇಲೆ ಇಲ್ಲಿ ಕೆಲಸ ಮಾಡ್ತಾರಲ್ಲ ರೈತರು, ಅವ್ರಿಗೆ ಊಟ ಎಲ್ಲ ತೊಗೊಂಬರ್ತಾಯಿದ್ರು ನಮ್ಮಮ್ಮ. ಸೊ ನಾವು ಮನೇಲಿ ಊಟ ಮಾಡ್ತಿರ್ಲಿಲ್ಲ, ಇಲ್ಲ ನಾವು ಅಲ್ಲೇ ಹೋಗಿ ಊಟ ಮಾಡಬೇಕು, ನಾವು ಒಂದೊಂದು ಪ್ಲೇಟ್ ಎತ್ತಿ ಬ್ಯಾಗಲ್ಲಿ ಇಟ್ಬಿಡ್ತಾಯಿದ್ವಿ, ನಾವು ಅಲ್ಲೇ ಹೋಗಿ ಊಟ ಮಾಡೋದು ಅಂತ. ಸೊ ನಾವು ಇಲ್ಲಿ ಬಂದು ಊಟ ಎಲ್ಲ ಮಾಡ್ತಾಯಿದ್ವಿ. ಇಲ್ಲಿ ಬಂದು ಊಟ ಮಾಡಿದ್ರೆ ಅದು ರುಚಿನೇ ಬೇರೆ ಗುರು. ಎಷ್ಟು ಸಖತ್ತಾಗಿ ಅನಿಸ್ತಾಯಿತ್ತು ಅಂದರೆ ಆ ವಾತಾವರಣದಲ್ಲಿ ಕೂತ್ಕೊಂಡು ಹೊಸ ಅನುಭವ ಅಲ್ವಾ ಅದು. ಮಾತಾಡಿಕೊಂಡು ಎಲ್ಲ ಎಕ್ಸ್ಟ್ರಾ ತಿಂತಾಯಿದ್ವಿ ನಾವು. ಸೊ ಆ ನೆನಪುಗಳೆಲ್ಲ ಬಂತು. ಆಮೇಲೆ ಸಮ್ಮರ್ ಸೀಸನಲ್ಲಿ ಈ ಏನದು ಹುಣಸೆಹಣ್ಣು ಮರಗಳಿದೆ ಅಲ್ವಾ, ಹಿಂದೆ ನೋಡ್ಬೋದು ನೀವು, ತುಂಬಾ ಒಂದು 10-15 ಹುಣಸೆಹಣ್ಣು ಮರಗಳಿದೆ. ಸೊ ಅದಕ್ಕೆ ಕಾವಲಿರೋದಕ್ಕೆ ಅಂತ ನಮ್ಮ ಅಜ್ಜಿ ಕರ್ಕೊಂಡು ಬರೋರು. ನಾವು ಏನಕ್ಕಪ್ಪ ಬರ್ತಿದ್ವಿ ಅಂದರೆ ಕಾವಲಿರೋದಕ್ಕೆ ಬರ್ತಿರ್ಲಿಲ್ಲ, ತಿಂಡಿ ಎಲ್ಲ ತೊಗೊಂಡು ಬರೋರು, ಲೈಕ್ ವಾಟರ್ ಮಿಲ್ಲನು. ಆ ಸಮ್ಮರಲ್ಲೇ ಏನೇನು ಸ್ಪೆಷಲ್ ಇರುತ್ತೆ ನಿಪ್ಪಟ್ಟೆಲ್ಲ ಮಾಡಿಟ್ಕೊಳ್ಳೋರು ಮನೆಯಲ್ಲಿ. ಸೊ ಆ ಇದಕ್ಕೆ ನಾವು ಆ ತಿಂಡಿಗಳೆಲ್ಲ ಸಿಗುತ್ತಲ್ಲ, ತಿಂಡಿಗಳೆಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಬರ್ತಿದ್ವಿ. ಮಜಾ ಏನಪ್ಪ ಅಂದರೆ ಆ ತಿಂಡಿಗಳೆಲ್ಲ ಮುಗಿಯೋವರೆಗೂ ಇರ್ತಿದ್ವಿ. ನಾವು ಬಂದಿದ್ದ ತಕ್ಷಣ ಒಂದು 5 ನಿಮಿಷ ಇರ್ತಿದ್ವಿ ಅಷ್ಟೇ. ಆಮೇಲೆ ತಿಂಡಿ 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 ಅಂತ ಕೇಳ್ತಾಯಿದ್ವಿ, ಕೊಡೋವರೆಗೂ ಬಿಡ್ತಿರ್ಲಿಲ್ಲ. ಸೊ ಅದೆಲ್ಲ ಕೊಟ್ಟ ಮೇಲೆ ನಾವು ಖಾಲಿ ವಿತಿನ್ ಒಂದು 1/2 ಅವರ್ಗೆಲ್ಲ ಖಾಲಿ ಮಾಡಿಬಿಡ್ತಾಯಿದ್ವಿ. ಖಾಲಿ ಮಾಡಿದ ತಕ್ಷಣ ಸರಿ ಅಜ್ಜಿ ಬರ್ತೀವಿ, ನಾವು ಮನೆ ಹತ್ರ ನೋಡ್ಕೊಂಡು ಬರ್ತೀವಿ ಅಂದ್ಬಿಟ್ಟು ವಾಪಸ್ಸೇ ತಿರುಗಿ ನೋಡ್ತಾ ಇರಲಿಲ್ಲ. ಅದೆಲ್ಲ ನೆನಪಾಯಿತು. ನೋಡ್ಬೋದು ಇಲ್ಲಿ ನೀರು ಇದೆ, ಅದೇ ಏನಾದರೂ ಸೊಪ್ಪು ಏನಾದರೂ ತಂದಾಗ ಇಲ್ಲಿ ತೊಳೆಯೋದಕ್ಕೆ ಅಂತ ಇಟ್ಕೊತಾರೆ. ನೀರೆಲ್ಲ ನೀಟಾಗಿ ಚೆನ್ನಾಗಿತ್ತು ನಾವು ಹೋದಾಗ. ಸೊ ಅದೇ ನೀರನ್ನೇ ತೊಗೊಂಡು ದೇವ್ರ ಹತ್ರ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆ ಮಾಡ್ತೀವಿ. ಪ್ರತಿ ವರ್ಷವೂ ನಾವು ಇದೇ ರೀತಿ ಬಂದು ಪೂಜೆ ಮಾಡಿ, ಮುಂಚೆ ಎಲ್ಲ ರೈತರೆಲ್ಲ ಇರೋರು, ಕೆಲಸ ಮಾಡೋರೆಲ್ಲ, ಅವ್ರಿಗೂ ಎಲ್ಲ ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಿದ್ವಿ. ಸೊ ಈ ವರ್ಷ ನೋಡ್ಬೋದು ಯಾರೂ ಇಲ್ಲ ಸದ್ಯಕ್ಕೆ. ಸೊ ಬಂದಾಗ ಹಾಗೆ ಕೊಟ್ಟು ನಾವು ಎಲ್ಲ ಪ್ರಸಾದ ಎಲ್ಲ ಸೇವಿಸಿ ಎಲ್ಲ ಮಾಡಿ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಬೃಂದ ಭಯ ಭಕ್ತಿಯಿಂದ ಮಾಡ್ತಾರೆ. ಇದೇ ರೀತಿ ನಾವು ನಡ್ಸ್ಕೊಂಡು ಬಂದಿರೋದು, ಈಗಲೂ ನಡ್ಸ್ಕೊಂಡು ಹೋಗ್ತಿದ್ದೀವಿ. ನೆಕ್ಸ್ಟ್ ವರ್ಷ ಎಲ್ಲೋಗಿ ನಾಗರ ಕಟ್ಟೆ ತೊಳಿತಾ ಇರ್ತೀವಿ. ಏನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನನ್ನ ಮದ್ವೆ ಬಗ್ಗೆನೇ ಮನೆಯವ್ರಿಗೆಲ್ಲ ಇವಾಗ ಇನ್ನೇನು ಇದೆಲ್ಲ ಭಕ್ತಿಯಿಂದ ಮಾಡಿದ್ರೇನೆ ನಿನ್ಗೆ ಒಳ್ಳೇದಾಗದು. ಒಂದ್ಸಲ ಕ್ಲೋಸ್ ಅಪ್ ಅಲ್ಲಿ ತೋರಿಸಿ ಫೇಸ್ನ. పుష్పోతే కచ్చి కత్తిరెత్తి రాదు మర్చిపోతుంది. అట్లా ఇంచుకుందాం విడిపోయి పుష్పుజ్జాల ఎట్లా నీళ్ళు పెట్టినారు, ఇది బాగున్నాయి కదా. సరే, ఆర్ యూ ఎంజాయింగ్? Hey,
ಈಗ ದೇವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಮುಡಿಸಿ ಪೂಜೆನ ಶುರು ಮಾಡ್ಕೊತಾ ಇದ್ದೀವಿ. ಸೊ ನಾವು ಚಿಕ್ಕ ವಯಸ್ಸಲ್ಲಿದ್ದು ನೆನಪು ಬಂತು ನನಗೆ. ಚಿಕ್ಕ ವಯಸ್ಸಲ್ಲಿ ಏನಪ್ಪ ಅಂದರೆ ಈ ರೀತಿ ಅರಿಶಿನ ಕುಂಕುಮ ಇಡಬೇಕಾದ್ರೆ ನಾವು ಕಿತ್ತಾಡ್ತಾ ಇದ್ವಿ, ನಾನು ಇಡ್ತೀನಮ್ಮ ಅಂತ. ನಮ್ಮಮ್ಮ ಯಾರೂ ಬೇಡ ಹೋಗ್ರೆ ನಾನು ಮಾಡ್ಕೊತೀನಿ ಅಂತ ಹೇಳೋರು. ನಾವು ಅಲ್ಗೂ ಕೇಳ್ತಾ ಇರಲಿಲ್ಲ, ನಾನು ಅಂದ್ಕೊಂಡು ಹೋಗೆಲ್ಲ ಇಡ್ತಾಯಿದ್ವಿ. ಇವಾಗ ಬನ್ನಿ ಇಡೋಣ ಅಂತ ಹೇಳಿದ್ರು ಅಯ್ಯೋ ಹೋಗಮ್ಮ ನೀನೇ ಇಟ್ಕೋ ಅಂತ ಹೇಳ್ತೀವಿ. ನೋಡಿ ಎಷ್ಟು ಚೇಂಜ್ ಆಗಿದೆ ಕಾಲ ಅಂತ. ಈಗಲೂ ಸಹಾಯ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ, ಬಟ್ ಆವಾಗಿರೋ ಉತ್ಸಾಹ ಅಂತೂ ಈಗ ದೇವ್ರಿಗೆ ನೈವೇದ್ಯಕ್ಕೆ ಅಂತ ತಂದಿರುವಂತಹ ಕೋಸಂಬರಿ, ಪಾನಕ, ನೀರು ಮಜ್ಜಿಗೆ ಎಲ್ಲ ಇಟ್ಟಿದ್ದೀವಿ. ఆరతి కోసంబరి సుశ్రుతి ఎట్లుంది? చెರಿಗೆ నెక్స్ట్ ఇయర్ ఇంದ ఏ ఊరుకోండు పానకం మాత్రం భలే ఉంది. కాదేనా
ಎಲ್ಲರೂ ಈ ರೀತಿ ಹಂಚ್ಕೊಂಡು ತಿಂತ ಬಂದಿರೋರಿಗೂ ಕೊಟ್ಟು ತುಂಬಾ ಖುಷಿಯಾಗಿ ಹಬ್ಬನ ಆಚರಿಸಿದ್ವಿ. ಹಂಚ್ಕೊಂಡು ತಿನ್ನೋದ್ರಲ್ಲಿ ಏನೋ ಒಂದು ಸುಖ ಅಲ್ವಾ. ಅದೇ ರೀತಿ ಎಲ್ಲರೂ ಈ ರೀತಿ ಸೇರಿ ಮಾಡೋ ಹಬ್ಬನೇ ಇನ್ನೂ ಚೆಂದ. ಸೊ ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ, ಜನರೆಲ್ಲ ಒಂದೇ ಶಿವ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗೆ ಎಲ್ಲೋ ಒಂದು ಕಡೆ ಒಂದು ನೆನಪು, ಏನೋ ಒಂದು ನಿಮಗೆ ಮ್ಯಾಚ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಖುಷಿಯಾಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಫ್ಯಾಮಿಲಿಗೆ ಪ್ರೀತಿಯಿಂದ ಜಾಯ್ನ್ ಆಗಿ. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಫ್ರೆಂಡ್ಸ್. Bye-bye.